ಗುಡ್ ಈವ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ಕ್ವಿಕ್ ರಿವ್ಯೂ ಆಫ್ ಇಂಗ್ಲಿಷ್ ಪೆಡಗಾಗಿ. ಈಗಾಗಲೇ ನಾವು ಇಂಗ್ಲಿಷ್ ಎಕ್ಸ್ಪರ್ಟ್ ಸಿರೀಸ್ಗಳನ್ನು ಪ್ರಾರಂಭಿಸಿದ್ದು 4 ಸಿರೀಸ್ ಆಗಿದೆ. ಸೊ ಇದು 5 ಸಿರೀಸ್ ಆಗಿದೆ. 4th ಸಿರೀಸಲ್ಲಿ ನಾವು ಫಸ್ಟ್ ಲೆಸನ್ ಬಗ್ಗೆ ಸಂಪೂರ್ಣವಾಗಿ ರಿವಿಷನನ್ನು ಮಾಡಿದ್ದೀವಿ. ಇವತ್ತಿನ ಈ ತರಗತಿಯಲ್ಲಿ ನಾವು ಸೆಕೆಂಡ್ ಲೆಸನ್ ಥ್ಯೂರೀಸ್ ಆ್ಯಂಡ್ ಥ್ಯೂರಿಸ್ಟ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಇದರ ಒಂದು ರಿವಿಷನನ್ನು ಪ್ರಶ್ನೋತ್ತರಗಳ ಮೂಲಕ ಮಾಡೋಣ. ಫಸ್ಟ್ ಕ್ವಶನ್. Stephen Krashen is responsible for all of the following language acquisition theories except. ಈ ಒಂದು ಪ್ರಶ್ನೆನ ನಾನು ಈಗಾಗಲೇ ಸ್ಟೆಫನ್ ಕ್ರಷನ್ ಅವ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ನೀಡಿರುವಂತಹ ತರಗತಿಯಲ್ಲಿ ಚರ್ಚಿಸಿದ್ದೀನಿ, ಹೌದಲ್ವಾ? ಅವರು ಸ್ಟೆಫನ್ ಕ್ರಷನ್ ಅವರು 5 ಹೈಪೋಥೆಸಿಸ್ಗಳನ್ನು ನೀಡಿದ್ದಾರೆ. ಅದಕ್ಕೆ ನಾನೊಂದು ಕೀ ಪಾಯಿಂಟ್ ಕೂಡ ಹೇಳಿದ್ದೆ ನಿಮಗೆ. ಏನು ಹೇಳಿದ್ದೆ? ಅಮ್ನಿಯಾ ಅನ್ನೋದನ್ನು ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ಉತ್ತರವನ್ನು ಕಂಡುಕೊಳ್ಬೋದು. ಎ ಅಂತಂದ್ರೆ ಏನು? ಅಕ್ವೈಜೇಷನ್ ಲರ್ನಿಂಗ್ ಹೈಪೋಥೆಸಿಸ್ ಅದಿದೆ. ಎಮ್ ಅಂತಂದರೆ ಮಾನಿಟರ್ ಹೈಪೋಥೆಸಿಸ್ ಅದು ಕೂಡ ಇದೆ. ಎನ್ ಅಂತಂದರೆ ನ್ಯಾಚುರಲ್ ಇದೆ, ಸೊ ನ್ಯಾಚುರಲ್ ಕೊಟ್ಟಿಲ್ಲ. ಐ ಅಂತಂದರೆ ಇನ್ಪುಟ್ ಹೈಪೋಥೆಸಿಸ್ ಅದನ್ನು ಕೂಡ ಕೊಟ್ಟಿಲ್ಲ. ಮತ್ತೊಂದು ಎ ಇದೆ ಅಂದರೆ ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್. ಹಾಗಾದರೆ ಅವರು ಕೊಟ್ಟಿರುವಂಥ ಹೈಪೋಥೆಸಿಸಲ್ಲಿ ಯಾವುದಿಲ್ಲ? ಆಪ್ಷನ್ ಡಿ, ದ ಬಿಹೇವಿಯರಿಸ್ಟ್ ಹೈಪೋಥೆಸಿಸ್. ಈ ಒಂದು ಹೈಪೋಥೆಸಿಸನ್ನು ಅವರು ಕೊಟ್ಟಿಲ್ಲ. ಇದರ ಬಗ್ಗೆ ನಿಮಗೆ ಡಿಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ನೀವು ಸ್ಟೆಫನ್ ಕ್ರಷನ್ ಅವರ ಥಿಯರಿಯನ್ನು ನೋಡಿ. ನಾನು ಈಗಾಗಲೇ ಈ ವಿಡಿಯೋನ ಮಾಡಿದ್ದೀನಿ, ನಿಮಗೆ ಇಂಗ್ಲೀಷ್ ಪೆಡಗಾಗಿ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಈಗ ಯಾಕೆ ಆ ಉತ್ತರ ಆಯಿತು ಅನ್ನೋದಂತಹ ಒಂದು ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಆ್ಯಸ್ ವಿ ಹ್ಯಾವ್ ಸ್ಟಡೀಡ್ ಇನ್ ಚಾಪ್ಟರ್ 2, ಸ್ಟೆಫನ್ ಕ್ರಷನ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಹ್ಯಾಸ್ 5 ಹೈಪೋಥೆಸಿಸ್ ದ್ಯಾಟ್ ಇನ್ಕ್ಲೂಡ್ 5 ಹೈಪೋಥೆಸಿಸನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅವು ಯಾವುವು? ಫಸ್ಟ್ ಒನ್, ದ ಅಕ್ವೈಜೇಷನ್ ಲರ್ನಿಂಗ್ ಹೈಪೋಥೆಸಿಸ್, ದ ಮಾನಿಟರ್ ಹೈಪೋಥೆಸಿಸ್, ದ ನ್ಯಾಚುರಲ್ ಆರ್ಡರ್ ಹೈಪೋಥೆಸಿಸ್ ಆ್ಯಂಡ್ ದ ಇನ್ಪುಟ್ ಹೈಪೋಥೆಸಿಸ್ ಆ್ಯಂಡ್ ದ ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್. ಈ ಒಂದು 5 ಹೈಪೋಥೆಸಿಸ್ಗಳನ್ನು ಕೊಟ್ಟಿದ್ದಾರೆ. ಅವರು ಬಿಹೇವಿಯರಿಸ್ಟ್ ಹೈಪೋಥೆಸಿಸನ್ನು ಕೊಟ್ಟಿಲ್ಲ. ಅವರು ನಮಗೆ ಯಾವುದು ಅಲ್ಲದ್ದು ಅಂತ ಕೇಳಿದ್ದಾರೆ ಅಂದಮೇಲೆ ನಮ್ಮ ಉತ್ತರ ಯಾವುದಾಯಿತು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್. ಚೋಮ್ಸ್ಕಿ ಬಿಲೀವ್ಡ್ ದ್ಯಾಟ್ ರೂಲ್ಸ್ ಫಾರ್ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಆರ್. ಚೋಮ್ಸ್ಕಿಯವರು ಒಂದು ಭಾಷೆಯನ್ನು ಮಗು ಅರ್ಜನೆ ಮಾಡಿಕೊಳ್ಳುತ್ತೆ ಅನ್ನುವಂತಹ ಒಂದು ವಿಶ್ವಾಸವನ್ನು ಯಾವ ಒಂದು ರೂಲ್ ಮೇಲೆ ಇಟ್ಟಿದ್ರು ಅಂತ ಕೇಳಿದ್ದಾರೆ. ಸೊ ನಾನೀಗ ಡೈರೆಕ್ಟ್ ಉತ್ತರಕ್ಕೆ ಹೋಗ್ತೀನಿ, ಬಿಕಾಸ್ ಇದರ ಬಗ್ಗೆ ಕೂಡ ಕಂಪ್ಲೀಟಾಗಿ ಒಂದು ಸೆಷನನ್ನು ನಾನು ಮಾಡಿದ್ದೀನಿ. ಅದರಲ್ಲಿ ಡಿಟೇಲ್ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ. ಅವ್ರು ಕೊಟ್ಟಿರುವಂತಹ ಥೇರೀಸ್ಗಳಿಗೆ ವಿಧ ವಿಧವಾದ ಹೆಸರುಗಳಿವೆ. ಅದನ್ನು ಆಮೇಲೆ ಸಾರ್ವತ್ರಿಕ ವ್ಯಾಕರಣವನ್ನು ಇವ್ರು ನೀಡಿದ್ದಾರೆ. ಆಮೇಲೆ ಲಿಂಗ್ವಿಸ್ಟಿಕ್ ಫಾದರ್ ಇವರಾಗಿದ್ದಾರೆ. ಆ ಎಲ್ಲ ಮಾಡರ್ನ್ ಲಿಂಗ್ವಿಸ್ಟಿಕ್ ಫಾದರ್, ಹೂ ಇಸ್ ದ ಮಾಡರ್ನ್ ಲಿಂಗ್ವಿಸ್ಟಿಕ್ ಫಾದರ್ ಅಂದರೆ ಚೋಮ್ಸ್ಕಿಯವರು. ಈ ಎಲ್ಲದರ ಬಗ್ಗೆ ಸಂಪೂರ್ಣ ವಿವರಣೆ ನಿಮಗೆ ಬೇಕು ಅಂತಂದರೆ ನೀವು ಚೋಮ್ಸ್ಕಿಯವರ ವಿಡಿಯೋವನ್ನು ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲಿ ಡಿಟೇಲ್ ಎಕ್ಸ್ಪ್ಲನೇಷನ್ ಇದೆ. ಸೊ ಈಗ ಇದಕ್ಕೆ ಉತ್ತರ ಯಾವುದದು? ಇನ್ನೇಟ್ ಫಾರ್ ದ ಚೈಲ್ಡ್ ಅಂದರೆ ಮಗು ಜನ್ಮಜಾತವಾಗಿಯೇ ಹುಟ್ಟಿನಿಂದನೇನು ಒಂದು ಗ್ರಾಮರನ್ನು ಭಾಷೆಯನ್ನು ಕಲಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಪಡೆದುಕೊಂಡು ಬಂದಿರುತ್ತೆ ಅಂತ ಅವರು ಹೇಳಿದ್ದಾರೆ. ನೋಮ್ ಚೋಮ್ಸ್ಕಿ ಪೋಸ್ಟುಲೇಟೆಡ್ ದ್ಯಾಟ್ ದ ಮೆಕ್ಯಾನಿಸಮ್ ಆಫ್ ದ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಈಸ್ ಡಿರೈವ್ಡ್ ಫ್ರಮ್ ದ ಇನ್ನೇಟ್ ಪ್ರೊಸೆಸ್. ಅಂದರೆ ಹುಟ್ಟಿನಿಂದಲೇ ಆ ಒಂದು ಪ್ರಕ್ರಿಯೆ ಬಂದಿದೆ. ಇನ್ನೇಟ್ ಈಸ್ ಸಮಥಿಂಗ್ ವಿಚ್ ಈಸ್ ಆಲ್ರೆಡಿ ದೇರ್ ಇನ್ ಮೈಂಡ್ ಸಿನ್ಸ್ ಬರ್ತ್. ಇನ್ನೇಟ್ ಅಂದ್ರೇನು? ಆಲ್ರೆಡಿ ಮಗುವಿನ ಒಂದು ಮೈಂಡ್ನಲ್ಲಿ ಆ ಒಂದು ಅಂಶ ಇದೆ. ಅದಕ್ಕೆ ಏನಂತ ಕರೀತಾರೆ? ಲ್ಯಾಡ್ ಅಂತ ಅವರು ಹೇಳಿದ್ದಾರೆ. ಆ ಒಂದು ಏನು ಪ್ರೊಸೆಸ್ ಇದೆ ಅಲ್ವಾ, ಅದಕ್ಕೆ ಅವರು ಲ್ಯಾಡ್ ಅನ್ನುವಂತಹ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಲ್ಯಾಡ್, LAD ಇದ್ದು ಲ್ಯಾಡ್ದು ಒಂದು ಫುಲ್ ಫಾರ್ಮ್ ಕೂಡ ಕೇಳ್ಬೋದು. ಲ್ಯಾಂಗ್ವೇಜ್ ಅಕ್ವೈಜೇಷನ್ ಡಿವೈಸ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಥರ್ಡ್ ಕ್ವಶನ್. Who said that language acquisition does not require extensive use of conscious grammatical rules and does not require tedious drill? ಈ ಒಂದು ಪ್ರಶ್ನೆಯನ್ನು ಕೂಡ ನಾನು ಕ್ರಷನ್ ಅವ್ರ ಬಗ್ಗೆ ಚರ್ಚಿಸಿದ್ದೀನಿ ಈ ಪ್ರಶ್ನೆಯನ್ನು. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ, ಕ್ರಷನ್ ಅವರು. ಯಾಕೆ ಈ ಒಂದು ಉತ್ತರ ಆಗುತ್ತೆ ಅಂತಂದರೆ, ಕ್ರಷನ್ ಅವರು ಏನು ಹೇಳಿದ್ದಾರೆ? ನಾವು ಒಂದು ಭಾಷೆನ ಮಗು ಕಲಿಬೇಕಾತಂದರೆ ಯಾವುದೇ ರೀತಿ ಒಂದು ಜಾಗೃತ ವ್ಯಾಕರಣದ ಅವಶ್ಯಕತೆ ಇಲ್ಲ, ಆ ತತ್ವಗಳ ಅವಶ್ಯಕತೆ ಇಲ್ಲ. ಆಮೇಲೆ ಟೇಡಿಯಸ್ ಅಂದ್ರೇನು? ಒಂದು ಬೇಜಾರಾಗುವಂಥದ್ದು ಅಂತ ಒಂದು ಅಭ್ಯಾಸಗಳ ಅವಶ್ಯಕತೆ ಇಲ್ಲ ಅಂತ ಯಾರು ಹೇಳಿದ್ದಾರೆ? ಕ್ರಷನ್ ಅವರು ಹೇಳಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಅದರ ಒಂದು ಸೊಲ್ಯೂಷನ್ ಇದೆ. ನೀವು ಪಾಸ್ ಮಾಡ್ಕೊಂಡು ಎಲ್ಲ ಸೊಲ್ಯೂಷನ್ಗಳನ್ನು ಓದ್ಕೋಬೋದು, ಹಾಗೆ ನೋಟ್ ಕೂಡ ಮಾಡ್ಕೋಬೋದು. ಈ ನೋಟ್ಸ್ ನಿಮಗೆ ಈಗ ಜಸ್ಟ್ ಈ TET ಅಷ್ಟೇ ಅಲ್ಲದೆ ನೀವು ಒಂದು ವೇಳೆ CTET ಕಟ್ಟಿದ್ರೂ ಕೂಡ ಅಲ್ಲಿಯೂ ಕೂಡ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ TET, CTET ಯಾವುದೇ ಎಕ್ಸಾಮು ಕೂಡ ಹೆಲ್ಪ್ ಆಗುತ್ತೆ. ಸೊ ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೂ ಬೆಟರ್ ಆಗುತ್ತೆ. ಇನ್ನು ಫೋರ್ತ್ ಕ್ವಶನ್.
ಅಕಾರ್ಡಿಂಗ್ ಟು ಸ್ಕಿನ್ನರ್ ದ ಲ್ಯಾಂಗ್ವೇಜ್ ಅಕ್ವಜೇಷನ್ ಪ್ರೊಸೆಸ್ ಅಕ್ವೈರ್ಸ್ ಬೈ, ಅಂದರೆ ಸ್ಕಿನ್ನರ್ ಅವರ ಪ್ರಕಾರ ಭಾಷೆಯನ್ನು ಯಾವ ರೀತಿ ಮಕ್ಕಳು ಕಲಿತಾರೆ, ಯಾವ ರೀತಿ ಅದನ್ನು ಅರ್ಜನೆ ಮಾಡ್ಕೊಳ್ತಾರೆ ಅಂತ ಕೇಳಿದ್ದಾರೆ. ಇವರ ಬಗ್ಗೆ ಕೂಡ ನಾನು ಚೋಮ್ಸ್ಕಿ ಅವರ ಬಗ್ಗೆ ಏನು ಕ್ಲಾಸನ್ನು ಮಾಡಿದ್ದೀನಲ್ವ, ಅದರ ಫಸ್ಟ್ ಸ್ಟಾರ್ಟಿಂಗ್ ನಾನು ಏನು ಮಾಡಿದ್ದೀನಿ, ಪಿಯಾಜೆ ಅವ್ರ ಬಗ್ಗೆ, ವೈಗೋಟ್ಸ್ಕಿ ಅವ್ರ ಬಗ್ಗೆ, ಆಮೇಲೆ ಸ್ಕಿನ್ನರ್ ಬಗ್ಗೆ ಕ್ವಿಕ್ಕಾಗಿ ಅದರ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು ನಂತರ ಚೋಮ್ಸ್ಕಿ ಅವ್ರ ಬಗ್ಗೆ ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ನೋಡೋದ್ರಿಂದ ನೀವು 4 ಜನರ ಬಗ್ಗೆ ತಿಳ್ಕೊಳ್ಬಹುದು. ಯಾರ್ಯಾರ್ದು, ವೈಗೋಟ್ಸ್ಕಿ ಅವ್ರದ್ದು, ಪಿಯಾಜೆ ಅವ್ರದ್ದು, ಸ್ಕಿನ್ನರ್ ಅವರು, ಆಮೇಲೆ ಚೋಮ್ಸ್ಕಿ ಅವರ ಡಿಟೇಲ್ ಎಕ್ಸ್ಪ್ಲನೇಷನ್. ವೆರಿ ಇಂಪಾರ್ಟೆಂಟ್ ಸೆಷನ್ ಆಗಿದೆ. ಸೊ ಸ್ಕಿನ್ನರ್ ಅವರು ಒಂದು ಭಾಷೆನ ಮಗು ಯಾವ ರೀತಿ ಸ್ವಾಧೀನಪಡಿಸ್ಕೊಳುತ್ತೆ ಅಂತ ಹೇಳಿದ್ದಾರೆ. ಆಪ್ಷನ್ ಸಿ ಇದೆ ನೋಡಿ. ಎಲ್ಲ ಆಪ್ಷನ್ಸ್ನ ಓದ್ತಾ ಕೂಡಲ್ಲ, ಇದು ಕ್ವಿಕ್ ರಿವಿಷನ್ ಆಗೋದ್ರಿಂದ ನಾವು ಕ್ವಿಕ್ ರಿವಿಷನ್ ಆಗಿನೇ ನೋಡ್ಕೊಳ್ಳೋಣ, ಹೌದಲ್ವಾ. ಸೊ ಲ್ಯಾಂಗ್ವೇಜ್ ಈಸ್ ಲರ್ನ್ ಥ್ರೋ ಅ ಪ್ರೊಸೆಸ್ ಆಫ್ ಇಮಿಟೇಷನ್ ಆ್ಯಂಡ್ ರೀಇನ್ಫೋರ್ಸ್ಮೆಂಟ್, ಅಂದರೆ ಮಗು ಒಂದು ಭಾಷೆಯನ್ನು ಅನುಕರಣೆ ಮಾಡ್ತಾ ಬಲವರ್ಧನೆ, ಅಂದರೆ ನಾವು ರೀಇನ್ಫೋರ್ಸ್ಮೆಂಟ್ ಕೊಡಬೇಕು, ಅದಕ್ಕೆ ಆಸಕ್ತಿ ಹುಟ್ಟುವ ಹಾಗೆ ಮಾಡಬೇಕು. ಈ ರೀತಿ ಮಾಡ್ತಾ ಏನು ಮಗು ಒಂದು ಭಾಷೆಯನ್ನು ಕಲಿತ್ಕೊಳ್ಳುತ್ತೆ ಅಂತ ಇವ್ರು ಹೇಳ್ತಾರೆ. ಅಂದರೆ ಮಗು ಕಾಪಿ ಮಾಡುತ್ತೆ. ಈಗ ಅವ್ರ ಮಮ್ಮ ಏನೋ ಒಂದು ಫೋನ್ ತೆಗೆದುಕೊಂಡು ಮಾತನಾಡ್ತಿರ್ತಾರೆ, ಮಗು ಅದನ್ನೇ ನೋಡಿ ಏನು ಮಾಡುತ್ತೆ, ಅದೇ ರೀತಿ ಏನೋ ಒಂದು ಬಾಕ್ಸ್ಗಳನ್ನು, ಕಡ್ಡಿ ಪಿಟಿಕೆಯನ್ನು ಈ ರೀತಿ ತೆಗೆದುಕೊಂಡು ಅದು ಕೂಡ ಫೋನ್ ಥರ ಯೂಸ್ ಮಾಡಿ ಏನು ಮಾಡುತ್ತೆ, ಅವ್ರ ಮಮ್ಮ ಯಾವ ರೀತಿ ಮಾತನಾಡ್ತಾರಲ್ಲ ಅದೇ ರೀತಿ ಅದು ಮಾತನಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಕಾಪಿ ಮಾಡುತ್ತೆ. ಅವರ ಮಮ್ಮ ಏನು ಮಾತನಾಡಿರ್ತಾರಲ್ಲ ಸೇಮ್ ಅದನ್ನೇ ಅದೇ ರೀತಿ ಒಂದು ವಸ್ತುಗಳನ್ನ ತೆಗೆದುಕೊಂಡು ಅವರು ಯಾವ ವರ್ಡ್ಸನ್ನು ಯಾವ ಸೌಂಡ್ಸನ್ನು ಯೂಸ್ ಮಾಡಿರ್ತಾರೆ, ಹೇಗೆ ಮಾತನಾಡ್ತಾರೆ, ಸೊ ಅದನ್ನೇ ಕಾಪಿ ಮಾಡುತ್ತೆ. ಈ ರೀತಿ ಕಾಪಿ ಮಾಡಿ ಅನುಕರಣೆ ಮಾಡುತ್ತಲ್ಲ, ಇಮಿಟೇಷನ್, ಹೀಗೆ ಮಗು ಒಂದು ಭಾಷೆನ ಕಲಿಯುತ್ತೆ ಅಂತ ಸ್ಕಿನ್ನರ್ ಅವರು ಹೇಳ್ತಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಇಲ್ಲಿದೆ ನೋಡಿ, ನೀವು ನೋಡ್ಬೋದು. ಅಕಾರ್ಡಿಂಗ್ ಟು ಸ್ಕಿನ್ನರ್, ಲ್ಯಾಂಗ್ವೇಜ್ ಇಸ್ ಅಕ್ವೈರ್ಡ್ ಥ್ರೂ ಆಪರೆಂಟ್ ಕಂಡೀಷನಿಂಗ್ ಅದರ್ವೈಸ್ ನೋನ್ ಆ್ಯಸ್ ರೀಇನ್ಫೋರ್ಸ್ಮೆಂಟ್ ಆ್ಯಂಡ್ ಇಮಿಟೇಷನ್. ಈ ರೀಇನ್ಫೋರ್ಸ್ಮೆಂಟು, ಇಮಿಟೇಷನ್ನು, ಡ್ರಿಲ್ಸು ಇದೆಲ್ಲ ಬಂದಾಗ ನಿಮ್ಮ ಉತ್ತರ ಏನು, ಸ್ಕಿನ್ನರನೇ ಆಗಬೇಕು. ಹಿಸ್ ಥೇರಿ ವಾಸ್ ಎಸೆನ್ಷಿಯಲಿ ದ್ಯಾಟ್ ಚಿಲ್ಡ್ರನ್ ಲರ್ನ್ ಟು ಸ್ಪೀಕ್ ಬೈ ಕಾಪಿಂಗ್. ನೋಡಿ, ಕಾಪಿಂಗ್ ದ ವರ್ಡ್ಸ್, ಸೌಂಡ್ಸ್ ಹಿಯರ್ಡ್ ಅರೌಂಡ್, ಅಂದರೆ ಸುತ್ತಮುತ್ತಲೂ ಕೇಳಿಸ್ಕೊಂಡಂತಹ ಒಂದು ಸೌಂಡ್ಸ್ಗಳನ್ನು, ಆಮೇಲೆ ಪದಗಳನ್ನು ಕಾಪಿ ಮಾಡುತ್ತೆ. ಕಾಪಿ ಮಾಡಿ ಒಂದು ಭಾಷೆನ ಕಲಿಯುತ್ತೆ ಅಂತ ಸ್ಕಿನ್ನರ್ ಅವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಆ್ಯನ್ ಐಡಿಯಾ ದ್ಯಾಟ್ ಈಸ್ ಪ್ರಪೋಸ್ಡ್ ಬೈ ನಾಮ್ ಚೋಮ್ಸ್ಕಿ ಔಟ್ ಆಫ್ ಫಾಲೋವಿಂಗ್ ಈಸ್, ಅಂದರೆ ಈ ಒಂದೇನು 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರಲ್ವ, ಇದರಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದವೆಲ್ಲವೂ ಕೂಡ ಏನು ತಪ್ಪಾಗಿವೆ. ಯಾವುದು ಅದು ಒಂದು ಚೋಮ್ಸ್ಕಿಯವರು ನೀಡಿರುವಂತಹ ಥೇರಿ ಆಗಿದೆ, ಅಂದರೆ ಯಾವೊಂದು ಐಡಿಯಾ ಆಗಿದೆ ಅಂತ ಕೇಳಿದ್ದಾರೆ. ನನಗೆ ಡೈರೆಕ್ಟ್ ಉತ್ತರನೇ ಕಾಣಿಸ್ತಾ ಇದೆ. ಹಾಗಾದರೆ ಯಾವುದು? ಆಪ್ಷನ್ ಡಿ. ಯಾಕೆ ಆಪ್ಷನ್ ಡಿ? ಇಲ್ಲಿ ನೋಡಿ, ನಾನು ನಿಮ್ಗೆ ಹೇಳಿದೆ, ಯೂನಿವರ್ಸಲ್ ಗ್ರಾಮರ್, ಟ್ರಾನ್ಸ್ಫಾರ್ಮೇಷನ್ ಗ್ರಾಮರ್, LAD, ಲಿಂಗ್ವಿಸ್ಟಿಕ್ ಥೇರಿ, ನೇಟಿವಿಸ್ಟ್ ಥೇರಿ, ಈ ಎಲ್ಲ ಪದಗಳು ಬಂದಾಗ ಡೈರೆಕ್ಟ್ ನಿಮ್ಮ ಉತ್ತರ ಚೋಮ್ಸ್ಕಿನೇ ಆಗಬೇಕು. ಯಾಕಂದರೆ ಈ ಎಲ್ಲ ಪದಗಳನ್ನು ನೀಡಿದ್ದು ಚೋಮ್ಸ್ಕಿ ಅವರೇ ನೀಡಿದ್ದಾರೆ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಏನಿದೆ? ದ theory of universal grammar, an idea of innate biological grammatical categories such as a noun category and a verb category that facilitate the entire language development in children and overall language processing in adults. ಅಂದರೆ ಯೂನಿವರ್ಸಲ್ ಗ್ರಾಮರ್ ಅಂದ್ರೇನು? ಸಾರ್ವತ್ರಿಕ ವ್ಯಾಕರಣ. ಕನ್ನಡದಲ್ಲಿಯೂ ಬರುತ್ತೆ. ಸಾರ್ವತ್ರಿಕ ವ್ಯಾಕರಣವನ್ನು ನೀಡಿದವರು ಯಾರು ಅಂದಾಗ ಅಲ್ಲಿ ನೋಮ್ ಚೋಮ್ಸ್ಕಿ ಅಂತ ನಿಮ್ಮ ಉತ್ತರ ಆಗಬೇಕು. ಕನ್ನಡ ಪೆಡಗಾಗಿಯಲ್ಲೂ ಕೂಡ ಕೇಳ್ತಾರೆ ಇವ್ರ ಬಗ್ಗೆ. ಅವ್ರು ಏನು ಹೇಳಿದ್ದಾರೆ, ಎಲ್ಲ ಒಂದು ಭಾಷೆಯಲ್ಲಿರುವಂತಹ ಗ್ರಾಮರ್, ವ್ಯಾಕರಣ ಏನು ಸೇಮ್ ಇರುತ್ತೆ. ಮತ್ತು ಮಗುವಿಗೆ ನಾವು ಹುಟ್ತಾನೆ ಇದು ನೌನ್ ಆಗುತ್ತೆ, ಇದು ವರ್ಬ್ ಆಗುತ್ತೆ. ನೌನನ್ನು ಇಲ್ಲಿಟ್ಟು ಮಾತನಾಡಬೇಕು. ನಾನು ಹಣ್ಣನ್ನು ತಿನ್ನುತ್ತೇನೆ, ನೀನು ಫಸ್ಟು ನಾನು ಸಬ್ಜೆಕ್ಟ್ ಹಚ್ಚಬೇಕು, ವರ್ಬ್ ಹಚ್ಚಬೇಕು, ಆಬ್ಜೆಕ್ಟ್, ಇದನ್ನೆಲ್ಲ ನೀವು ಹೇಳ್ಕೊಡ್ತೀರಾ? ಇಲ್ಲ ತಾನೇ. ಸೊ ಅದು ಹುಟ್ಟಿನಿಂದ ತಾನಾಗೆ ಕಲಿತಾ ಬಂದಿರುತ್ತೆ, ಕಲ್ಕೊಳ್ಳುತ್ತೆ. ಯಾವುದನ್ನು ಎಲ್ಲಿಡಬೇಕು ಅದಕ್ಕೆಲ್ಲ ಗೊತ್ತಿರುತ್ತೆ. ಸೊ ಈ ರೀತಿ ನೌನ್ ಕೆಟಗರಿ, ವರ್ಬ್ ಕೆಟಗರಿ ಇದೆಲ್ಲ ಮಗುವಿಗೆ ಆಲ್ರೆಡಿ ಇನ್ನೇಟ್ ಒಂದು ಜನ್ಮಜಾತವಾಗಿಯೇ ಸಾಮರ್ಥ್ಯವನ್ನು ಬೆಳ್ಕೊಂಡು ಬಂದಿದೆ ಅಂತ ಯಾರು ಹೇಳ್ತಾರೆ? ನೋಮ್ ಚೋಮ್ಸ್ಕಿ ಅವರು ಹೇಳ್ತಾರೆ. ಸೊ ಆಪ್ಷನ್ ಡಿ ಇದು ಸರಿ ಉತ್ತರ ಆಗುತ್ತೆ. ಇಲ್ಲಿ ಡಿಟೇಲ್ ಎಕ್ಸ್ಪ್ಲನೇಷನ್ ಇದೆ, ಪಾಸ್ ಮಾಡ್ಕೊಂಡು ನೀವೇ ನೋಡ್ಕೊಳ್ಳಿ. ಇನ್ನು 6th ಕ್ವಶನ್. Who strongly maintains that language or words are used to represent the deep structure of ಟ್ರಾನ್ಸ್ಫಾರ್ಮೇಟಿವ್ ಗ್ರಾಮರ್? ಟ್ರಾನ್ಸ್ಫಾರ್ಮೇಟಿವ್ ಬಂತು. ಹಾಗಾದರೆ ನಮ್ಮ ಉತ್ತರ ಎಲ್ಲಿ ಹೋಗಬೇಕು? ಚೋಮ್ಸ್ಕಿ ಹತ್ರನೇ ಹೋಗಬೇಕು, ಹೌದು ತಾನೇ? ಈ ಟ್ರಾನ್ಸ್ಫಾರ್ಮೇಟಿವ್ ಗ್ರಾಮರ್, ಯೂನಿವರ್ಸಲ್ ಗ್ರಾಮರ್ನ ಯಾಕೆ ಈ ಒಂದು ಪದಗಳನ್ನ
ಏನು ಮೇಲಿನ ಮೇಲೆ ಹೇಳ್ತಾ ಇದ್ದೀನಿ ಅಂತಂದರೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಈ ಪದಗಳು ಬಂದಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಚೋಮ್ಸ್ಕಿ ಹೇಳಿದ್ರಾ, ಸ್ಕಿನ್ನರ್ ಹೇಳಿದ್ರಾ, ಪಿಯಾಜೆ ಅವ್ರು ಹೇಳಿದ್ರಾ, ಅಥವಾ ಸ್ಕಿನ್ನರ್ ಹೇಳಿದ್ರಾ, ಈ ರೀತಿ ವೈಗೋಟ್ಸ್ಕಿ ಅವರು ಹೇಳಿದ್ರಾ, ಹೀಗೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಹೀಗಾಗಿ ನಾನು ಮೇಲಿನ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದರ ಉತ್ತರ ಏನಾಯಿತು? ಬಿ ಈಸ್ ದ ರೈಟ್ ಆನ್ಸರ್. ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ದಿಸ್ ಕ್ವಶನ್. ನೀವು ನೋಡ್ಕೊಳ್ಳಿ, ಓದಿ ಇದನ್ನು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 7th question. There are two independent systems of second language performance, the acquired system and the learned system. The acquired system or acquisition is the product of a subconscious process very similar to the process children undergo when they acquire their first language. It requires meaningful interaction in the target language, natural communication in which speakers are concentrated not in the form of their utterance but in the communicative act. These lines are put forwarded by. ಇಷ್ಟೊಂದು ಲೆಂದಿ ಕ್ವಶನ್ ಅಂತೂ ನಮ್ಮ ಟಿ ಟಿಲಿ ಕೇಳಲ್ಲ. ಸೊ ನಾನು ಜಸ್ಟು ಇರಲಿ ಅಂದರೆ ಸೀಟೆಡ್ಗೂ ಕೂಡ ನಿಮ್ಗೆ ಯೂಸ್ ಆಗಲಿ, ಎರಡೂ ಒಂದು ಎಕ್ಸಾಮ್ ಉದ್ದೇಶ ಇಟ್ಕೊಂಡು ನಾನು ಈ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಕೂಡ ನಿಮ್ಗೆ ಯೂಸ್ ಆಗಲಿ ಅಂತ ನಾನು ಈ ಕ್ವಶನನ್ನು ಇಲ್ಲಿ ಹಾಕಿದ್ದೀನಿ. ಸೊ ಇದನ್ನು ಹೇಳಿದವರು ಯಾರು? ಸ್ಟೆಫನ್ ಕ್ರಷನ್ ಅವರು. ಅವರು ಏನು ಹೇಳಿದ್ದಾರೆ, ಒಂದು ಭಾಷೆಯನ್ನು ಕಲಿಬೇಕು ಅಂತಂದರೆ ಭಾಷೆಯಲ್ಲಿ ಎರಡು ವಿಧ ಇರುತ್ತೆ. ಒಂದು ಲರ್ನ್ಡ್, ಒಂದು ಅಕ್ವೈರ್ಡ್. ಅಂದರೆ ಒಂದು ಕಲಿತೀವಿ, ಒಂದು ಅರ್ಜನೆಯನ್ನು ಮಾಡ್ಕೋತೀವಿ, ಹೌದಲ್ವಾ? ಅಕ್ವಜೇಷನ್ ಅಂದ್ರೇನು? ಒಂದು ಭಾಷೆಯನ್ನು ಸಬ್ ಕಾನ್ಷಿಯಸ್, ಅಜಾಗೃತ ಮನಸ್ಸಿನಿಂದ ನಾವೇನು ಮಾಡ್ತೀವಿ? ಕಲಿತೀವಿ. ಸೊ ಹಾಗೆ ಒಂದು ಏನು ಟಾರ್ಗೆಟ್ ಲ್ಯಾಂಗ್ವೇಜನ್ನು ಕೂಡ ನಾವು ಕಲಿಬೇಕಾಗತ್ತೆ. ಈಗ ಒಂದು ನಮ್ಮ ಮಾತೃಭಾಷೆಯನ್ನು ಯಾವ ರೀತಿ ನಾವು ಅಕ್ವೈರ್ ಮಾಡ್ಕೋತೀವಲ್ವ, ಹಾಗೆ ಮೀನಿಂಗ್ಫುಲ್ ಒಂದು ಇಂಟರಾಕ್ಷನನ್ನು ಅಂದರೆ ಕಮ್ಯುನಿಕೇಷನ್ ಮಾಡುವುದರ ಮೂಲಕ ಟಾರ್ಗೆಟ್ ಲ್ಯಾಂಗ್ವೇಜನ್ನು ಕೂಡ ನಾವು ಅಕ್ವೈರ್ ಮಾಡ್ಕೋಬೇಕು. ಆ ರೀತಿ ಮಗುವಿಗೆ ನಾವೇನೋ ಒಂದು ನ್ಯಾಚುರಲ್ ಕಮ್ಯುನಿಕೇಷನನ್ನು ಸೃಷ್ಟಿಸಬೇಕು ಅಂತ ಯಾರು ಹೇಳಿದ್ದಾರೆ? ಸ್ಟೆಫನ್ ಕ್ರಷನ್ ಅವರು ಹೇಳಿದ್ದಾರೆ. ನಾವೇನೋ ಅಲ್ಲಿ ಒಂದು ಕಾನ್ಸಂಟ್ರೇಟ್ ಆಗಿ ಫಾರ್ಮ್ಗಳನ್ನು ಅಂದರೆ ರೂಲ್ಸ್ಗಳನ್ನು ಇದನ್ನೆಲ್ಲವನ್ನು ಏನು ಪಾಲಿಸೋ ಹಾಗಿಲ್ಲ. ಏನು ಕಮ್ಯುನಿಕೇಟ್ ಮಾಡುವುದರ ಮೂಲಕ ರಿಚ್ ಎನ್ವಿರಾನ್ಮೆಂಟ್ ಅಂದರೆ ಒಂದು ಭಾಷೆ ಲ್ಯಾಂಗ್ವೇಜ್ ರಿಚ್ ಎನ್ವಿರಾನ್ಮೆಂಟ್ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ. ಲ್ಯಾಂಗ್ವೇಜ್ ರಿಚ್ ಎನ್ವಿರಾನ್ಮೆಂಟ್ ಅಂದರೆ ಈಗ ನಾವು ಇಂಗ್ಲೀಷನ್ನು ಕಲಿಬೇಕು ಅಂತಂದರೆ ನಮ್ಮ ಸುತ್ತಮುತ್ತ ಫುಲ್ ಎಲ್ಲ ಇಂಗ್ಲೀಷನ್ನೇ ಮಾತನಾಡೋರ ಮಧ್ಯೆ ನಾವು ಹೋದರೆ ಅದು ರಿಚ್ ಎನ್ವಿರಾನ್ಮೆಂಟ್ ಆಗುತ್ತೆ. ಲ್ಯಾಂಗ್ವೇಜ್ ರಿಚ್ ಅಂತಂದರೆ ಫುಲ್ಲೆಲ್ಲ ಇಂಗ್ಲೀಷಲ್ಲಿ ಮಾತನಾಡ್ತಿರ್ತಾರೆ. ಸೊ ನಮಗೂ ಕೂಡ ಈಸಿಯಾಗಿ ನಾವು ಒಂದು ಇಂಗ್ಲೀಷ್ ಭಾಷೆಯನ್ನು ಏನು ಮಾಡ್ಬೋದು? ಅಕ್ವೈಜೇಷನ್ ಮಾಡ್ಕೊಳ್ಬೋದು, ಹೌದು ತಾನೇ? ಸೊ ಈ ರೀತಿ ಒಂದು ನ್ಯಾಚುರಲ್ ಕಮ್ಯುನಿಕೇಷನ್ನ ನಾವು ಬೆಳೆಸಬೇಕು. ಆ ಒಂದು ಏನು ಪ್ಲೇಸನ್ನು ಸೃಷ್ಟಿ ಮಾಡಬೇಕು ನಾವು ಮಕ್ಕಳಿಗೆ ಅಂತ ಯಾರು ಹೇಳಿದ್ದಾರೆ? ಸ್ಟೆಫನ್ ಕ್ರಷನ್ ಅವರು ಹೇಳಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 8th question. ದ ಹೈಪೋಥೆಸಿಸ್ ದ್ಯಾಟ್ ಲ್ಯಾಂಗ್ವೇಜ್ ಇನ್ಫ್ಲೂಯೆನ್ಸ್ ಥಾಟ್ ಈಸ್ ಪುಟ್ ಫಾರ್ವರ್ಡ್ ಬೈ ಅಂತಂದರೆ ಭಾಷೆ ಚಿಂತನೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಎಂಬ ಊಹೆಯನ್ನು ಯಾರು ನೀಡಿದ್ದಾರೆ ಅಂತ ನಮಗೆ ಪ್ರಶ್ನೆ ಬಂದಿದೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಬೆಂಜಮಿನ್ ಲೀ ಊರ್ಫ್. ಆಪ್ಷನ್ ಎ ಇದು ಸರಿಯಾಗುತ್ತೆ. ಇದರ ಬಗ್ಗೆ ನಾನು ಯಾವತ್ತೂ ನಿಮಗೆ ಹೇಳಿಲ್ಲ ಯಾವುದೇ ಕ್ಲಾಸ್ನಲ್ಲಿ, ಬಿಕಾಸ್ ನಮಗೆ ಇದು ಟಿ ಇ ಟಿಲಿ ಬರಲ್ಲ, CTET ಬರುತ್ತೆ. ಸೊ ನೋಡೋಣ ಅಂತ ಒಂದು ಪ್ರಶ್ನೆನ ಹಾಕಿದ್ದೀನಿ. ಇದನ್ನ ಹೇಳಿದರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಹೇಳಿಲ್ಲ. ಬಿಕಾಸ್ ಈಗ ಚೊಮ್ಸ್ಕಿ ಅವ್ರ ಬಗ್ಗೆ ನಾನು ಕ್ಲಾಸನ್ನು ಮಾಡಿದ್ದೀನಿ. ಅದರಲ್ಲಿ ಪಿಯಾಜೆ ಅವರ ಬಗ್ಗೆ ಮತ್ತು ವೈಗೋಟ್ಸ್ಕಿ ಅವ್ರ ಬಗ್ಗೆ ಹೇಳಿದೆ. ಪಿಯಾಜೆ ಅವರು ಏನು ಹೇಳಿದ್ದಾರೆ? ಮೊದಲು ಥಾಟ್ ನಂತರ ಲ್ಯಾಂಗ್ವೇಜ್ ಬರುತ್ತೆ. ವೈಗೋಟ್ಸ್ಕಿ ಅವರು ಮೊದಲು ಲ್ಯಾಂಗ್ವೇಜ್ ನಂತರ ಥಾಟ್ ಬರುತ್ತೆ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೇಮ್ ಹಾಗೆಯೇ ಬೆಂಜಮಿನ್ ಲೀ ಊಫ್ ಅವರು ಕೂಡ ಏನು ಹೇಳಿದ್ದಾರೆ? ಮೊದಲು ಲ್ಯಾಂಗ್ವೇಜ್ ನಂತರ ಥಾಟ್ ಬರುತ್ತೆ. ಅಂದರೆ ಲ್ಯಾಂಗ್ವೇಜ್ ಇದು ಒಂದು ಚಿಂತನೆಯ ಮೇಲೆ ಏನು ಪ್ರಭಾವನ ಬೀರುತ್ತೆ ಅಂತ ಬೆಂಜಮಿನ್ ಲೀ ಊರ್ಫ್ ಅವರು ಕೂಡ ಹೇಳಿದ್ದಾರೆ. ಸೊ ಇಷ್ಟು ಮಾತ್ರ ನೀವು ನೆನ್ಪಿಟ್ಕೊಂಡ್ಬಿಡಿ. ನಮಗೆ ಇದು ಬರಲ್ಲ, CTET ಬರುತ್ತೆ. ಸೊ ನೀವು CTET ಬಗ್ಗೆ ಎಕ್ಸಾಮನ್ನು ಪ್ರಿಪೇರ್ ಮಾಡುವಾಗ ಈ ಒಂದು ವಿಡಿಯೋನ ನೀವೇನಾದರೂ ನೋಡ್ತಾ ಇದ್ದರೆ ಮಾತ್ರ ಈ ಒಂದು ಪ್ರಶ್ನೆನ ನೆನ್ಪಿಟ್ಕೊಳ್ಳಿ. ಈಗ ಈ ಒಂದು ಆಪ್ಷನಲ್ಲಿ ನಮಗೆ ವೈಗೋಟ್ಸ್ಕಿ ಕೊಟ್ಟಿಲ್ಲ, ಹೌದಲ್ವಾ? ವೈಗೋಟ್ಸ್ಕಿ ಇರ್ತಿತ್ತು ಅಂದರೆ ನಮಗೆ ಕನ್ಫ್ಯೂಷನ್ ಆಗ್ತಿತ್ತು, ವೈಗೋಟ್ಸ್ಕಿನ ಬೆಂಜಮಿನ್ ಲೀ ಊರ್ಫ್ ಅಂತ. ಸೊ ವೈಗೋಟ್ಸ್ಕಿ ಇಲ್ಲ. ಸೊ ಹಾಗಾಗಿ ನಮ್ಮ ಉತ್ತರ ಎಲ್ಲಿ ಹೋಗಬೇಕು? ಬೆಂಜಮಿನ್ ಲೀ ಊರ್ಫ್ ಅವ್ರ ಹತ್ರನೇ ಹೋಗಬೇಕು. ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನಾನು ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಬಹುದು. ಇನ್ನು 9th question. ಔಟ್ ಆಫ್ ಫಾಲೋವಿಂಗ್ ಹೂ ಈಸ್ ನಾಟ್ ಅ ಲಿಂಗ್ವಿಸ್ಟಿಕ್ ರಿಲೇಟೆಡ್ ಥಿಯರಿಸ್ಟ್. ನಾನು ಯಾರ್ಯಾರು ಒಂದು ಲ್ಯಾಂಗ್ವೇಜ್ ಬಗ್ಗೆ ಥಿಯರೀಸನ್ನು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಹೇಳಿದ್ದೀನಿ, ಹೌದಲ್ವಾ? ಪಿಯಾಜೆ ಅವರು, ವೈಗೋಟ್ಸ್ಕಿ ಅವರು, ಸ್ಕಿನ್ನರು, ಕ್ರಷನ್ನು, ಚೋಮ್ಸ್ಕಿ ಮತ್ತು ಬೆಂಜಮಿನ್ ಲೀ ಊರ್ಫ್ ಇವರೆಲ್ಲರೂ ಕೂಡ ಲ್ಯಾಂಗ್ವೇಜ್ ಬಗ್ಗೆ ಥಿಯರೀಸ್ಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ಒಂದು ಆಪ್ಷನ್
ಕಾಣಿಸ್ತಾ ಇದೆ. ಯಾವುದು ಕಾಣಿಸ್ತಾ ಇದೆ? ಆಪ್ಷನ್ ಡಿ ನೋಡಿ, ಗೆಸ್ಟಾಲ್ಟ್ ಅವರು ಈ ಒಂದು ಲ್ಯಾಂಗ್ವೇಜ್ ರಿಲೇಟೆಡ್ ಥಿಯರೀಸನ್ನು ಕೊಟ್ಟಿಲ್ಲ. ಚೋಮ್ಸ್ಕಿ ಅವರು ಕೊಟ್ಟಿದ್ದಾರೆ. ಸೊ ಚೋಮ್ಸ್ಕಿ ಆ್ಯಂಡ್ ಸ್ಕಿನ್ನರ್ ಆಯಿತು. ಇಲ್ಲಿ ಬೆಂಜಮಿನ್ ಲೀ ಊರ್ಫ್ ಮತ್ತು ಕ್ರಷನ್. ಈಗ ನಿಮಗೆ ಬೆಂಜಮಿನ್ ಲೀ ಊರ್ಫ್ ಬಗ್ಗೆ ಇರಲಿಲ್ಲ ಅಂತಂದರೂ ಕೂಡ ಕ್ರಷನ್ ಅವ್ರ ಬಗ್ಗೆ ಅಂತೂ ಗೊತ್ತಿದೆ. ಸೊ ಕ್ರಷನ್ ಅವರು ಬರ್ತಾರೆ. ಆಮೇಲೆ ಸ್ಕಿನ್ನರ್ ಅವ್ರು ಬರ್ತಾರೆ. ಸ್ಕಿನ್ನರ್ ವಿತ್ ಕ್ರಷನ್ ಇದೆ. ಸೊ ಇದು ಆಗುತ್ತೆ. ಗೆಸ್ಟಾಲ್ಟ್ ನಮಗೆ CDPಯಲ್ಲಿ ಬರ್ತಾರೆ, ಒಳನೋಟ ಕಲಿಕೆಯನ್ನು ನೀಡಿದವರು. ಸೊ ಗೆಸ್ಟಾಲ್ಟ್ ಇವರು ಲಿಂಗ್ವಿಸ್ಟಿಕ್ ರಿಲೇಟೆಡ್ ಥಿಯರೀಸನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಸ್ ಅ ಆಲ್ರೆಡಿ ಸ್ಟಡಿ ಚೋಮ್ಸ್ಕಿ, ಕ್ರಷನ್, ಸ್ಕಿನ್ನರ್ ಆ್ಯಂಡ್ ಬೆಂಜಮಿನ್ ಲೀ ಊರ್ಫ್ ಆಲ್ ಲಿಂಗ್ವಿಸ್ಟಿಕ್ ರಿಲೇಟೆಡ್ ಥಿಯರೀಸ್ ಇವರೆಲ್ಲರೂ ಕೊಟ್ಟಿದ್ದಾರೆ, ಗೆಸ್ಟಾಲ್ಟ್ ಕೊಟ್ಟಿಲ್ಲ. ಇನ್ನು 10th ಕ್ವಶನ್. ಎನಿ ಅದರ್ ಲ್ಯಾಂಗ್ವೇಜ್ ಲರ್ನ್ಡ್ ಆರ್ ಅಕ್ವೈರ್ಡ್ ಈಸ್ ನೋನ್ ಆ್ಯಸ್ ದ ಡ್ಯಾಶ್ ಲ್ಯಾಂಗ್ವೇಜ್. ಅಂದರೆ ಒಂದು ಭಾಷೆಯನ್ನು ನಾವು ಕಲಿತೀವೇನೋ ಆಮೇಲೆ ಸ್ವಾಧೀನನೂ ಪಡಿಸ್ಕೊಳ್ತೀವಿ. ಹಾಗಾದರೆ ಅದು ಯಾವ ಭಾಷೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಸೆಕೆಂಡ್. ಬಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್, ಸೆಕೆಂಡ್. ಯಾಕಂದರೆ ನಾವು ಸೆಕೆಂಡ್ ಲ್ಯಾಂಗ್ವೇಜನ್ನು, ಫಸ್ಟ್ ಲ್ಯಾಂಗ್ವೇಜನ್ನು ನಾವು ಅಕ್ವೈರನ್ನೇ ಮಾಡ್ಕೋತೀವಿ, ಹೌದು ತಾನೇ? ಸ್ಟಾರ್ಟಿಂಗ್ ನಾವು ಅಕ್ವೈರ್ ಮಾಡ್ಕೊಂಡು ಅದನ್ನು ಕಲಿತೀವಿ. ಆದರೆ ಸೆಕೆಂಡ್ ಒಂದು ಭಾಷೆಯನ್ನು ನಾವೇನು ಮಾಡ್ತೀವಿ, ಮದರ್ ಟಂಗನ್ನು ಹೊರತುಪಡಿಸಿ, ಮಾತೃಭಾಷೆನ ಹೊರತುಪಡಿಸಿ ಆ ಭಾಷೆನ ನಾವು ಅಕ್ವೈರ್ ಕೂಡ ಮಾಡ್ಕೋತೀವಿ, ನಂತರ ಕಲಿತೀವಿ ಕೂಡ. ಕಲಿತಾನೇ ಒಂದು ರಿಚ್ ಎನ್ವಿರಾನ್ಮೆಂಟಲ್ಲಿ ನಾವು ಆ ಭಾಷೆಯನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ಅದು ಯಾವ ಭಾಷೆ ಅಂತ ಕೇಳಿದರೆ ಸೆಕೆಂಡ್ ಲ್ಯಾಂಗ್ವೇಜ್, ಮದರ್ ಟಂಗನ್ನು ಹೊರತುಪಡಿಸಿ. ಎನಿ ಅದರ್ ಲ್ಯಾಂಗ್ವೇಜ್ ಲರ್ನ್ಡ್ ಆರ್ ಅಕ್ವೈರ್ಡ್ ಈಸ್ ನೋನ್ ಆಸ್ ದ ಸೆಕೆಂಡ್ ಲ್ಯಾಂಗ್ವೇಜ್. ಅ ಸೆಕೆಂಡ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಅಕ್ವೈರ್ಡ್ ಅಟ್ ಎನಿ ಟೈಮ್ ಆಫ್ಟರ್ ಅ ಚೈಲ್ಡ್ ಹ್ಯಾಸ್ ಡೆವಲಪ್ಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಅಂದರೆ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳು LSRW ಇವೆಲ್ಲ ಸ್ಕಿಲ್ಸ್ಗಳು ಡೆವಲಪ್ಮೆಂಟ್ ಆದಮೇಲೆ ಮಗು ಯಾವುದೇ ಭಾಷೆಯನ್ನು ಕೂಡ ಅಕ್ವೈರ್ ಮಾಡಲಿಕ್ಕೆ ಸಾಧ್ಯ ಇದೆ. ಬರೀ ಇಂಗ್ಲೀಷ್ ಅಷ್ಟೇ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಬೇರೆ ಬೇರೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗುತ್ತೆ, ಹೌದಲ್ವಾ? ಅಂದರೆ ನಮ್ಮ ಮಾತೃಭಾಷೆಯನ್ನು ಹೊರತುಪಡಿಸಿ ನಾವು ಏನು ಸೆಕೆಂಡನ್ನು ಕಲಿತೀವಲ್ವ, ಸ್ಕೂಲ್ಗೆ ಹೋಗಿ ಲರ್ನ್ ಮಾಡ್ತೀವಲ್ವ, ಅದೆಲ್ಲವೂ ಕೂಡ ಏನು ಸೆಕೆಂಡ್ ಲ್ಯಾಂಗ್ವೇಜೇ ಆಗುತ್ತೆ. ಸೊ ಈ ಎಲ್ಲ ಒಂದು 4 ಕೌಶಲ್ಯಗಳನ್ನು ಕಲಿತ ನಂತರ, ಅದರಲ್ಲಿ ಡೆವಲಪ್ಮೆಂಟ್ ಆದ ನಂತರ ಮಗು ತಾನಾಗಿಯೇ ಒಂದು ಭಾಷೆನ ಅರ್ಜನೆ ಮಾಡ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯವನ್ನು ಮಗು ಹೊಂದಿದೆ ಅಂತ ಹೇಳ್ತಾರೆ. ಅ ಸೆಕೆಂಡ್ ಲ್ಯಾಂಗ್ವೇಜ್ ಈಸ್ ಆಫನ್ ಕಾಲ್ಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಈಗ ನಾವು ಇಂಗ್ಲೀಷನ್ನು ಏನಂತ ಕರಿತೀವಿ? ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಾರಿನ್ ಲ್ಯಾಂಗ್ವೇಜ್ ಅಂತೀವಿ, ಸೆಕೆಂಡ್ ಲ್ಯಾಂಗ್ವೇಜ್ ಅಂತೀವಿ. ಎಲ್ಲ ಒಂದು ವರ್ಡ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. ವೈಲ್ ದ ನೇಟಿವ್ ಲ್ಯಾಂಗ್ವೇಜ್ ಈಸ್ ನೋನ್ ಆ್ಯಸ್ L1. ನೇಟಿವ್ ಅಂದರೆ ನಮ್ಮ ಒಂದು ಮಾತೃಭಾಷೆಗೆ ಏನಂತ ಕರಿತೀವಿ ನಾವು? L1 ಅಂದರೆ ಲ್ಯಾಂಗ್ವೇಜ್ ಫಸ್ಟ್. ಸೊ ಇದಿಷ್ಟು ಒಂದು ಸೆಕೆಂಡ್ ಲೆಸನ್ ಥ್ಯೂರೀಸ್ ಆ್ಯಂಡ್ ಥ್ಯೂರಿಸ್ಟ್ ಆಫ್ ದ ಲ್ಯಾಂಗ್ವೇಜ್ ಲರ್ನಿಂಗ್ ಇದರ ಮೇಲಾಯಿತು. ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ಥರ್ಡ್ ಲೆಸನ್ ಮೇಲೆ ಫುಲ್ ರಿವಿಷನನ್ನು ಮಾಡೋಣ, ಇದೇ ರೀತಿ ಕ್ವಶನ್ ವಿತ್ ಸೊಲ್ಯೂಷನ್ ಮೇಲೆ. ಸೊ ವಿಡಿಯೋ ಹೇಗೆ ಅನ್ನಿಸ್ತು, ನಿಮಗೆ ಇಷ್ಟ ಆಗ್ತಿದೆನಾ ಇಲ್ವಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಿಮ್ಗೆ ಇಷ್ಟ ಆದರೆ ನಾನು ಕಂಟಿನ್ಯೂ ಮಾಡಲಿಕ್ಕೆ ಒಳ್ಳೆಯದಾಗುತ್ತಲ್ವಾ. ನಿಮ್ಗೆ ಇಷ್ಟನೇ ಇಲ್ಲದೆ ನಾನು ಕಂಟಿನ್ಯೂ ಮಾಡ್ತಾ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಕೂಡ, ಹಾಗೆ ನಿಮ್ಮದು ಕೂಡ ಇನ್ನು ಕ್ಲಾಸನ್ನು ನೋಡುವಾಗ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹೇಗೆ ಅನಿಸ್ತು ಅಂತ ಹೇಳಿ, ಇದೇ ರೀತಿ ನಾವು ಎಲ್ಲ ಒಂದು ಲೆಸನ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವೀಡಿಯೋಸ್ಗಳ ನೋಟಿಫಿಕೇಷನ್ನ ನೀವು ಪಡೆಯಬಹುದು. ಹಾಗೆ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು.